ಸ್ನೇಹಿತರೆ ನಮಸ್ಕಾರ. ನಿಮಗೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಪ್ರತಿದಿನ ಓಲಾ, ಊಬರ್, ರ್ಯಾಪಿಡೋವನ್ನು ಬಳಸುವಾಗ ನಾವು ಸಿಕ್ಕಾಪಟ್ಟೆ ಮೋಸ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆಯಾ? ಅಥವಾ ನೀವು ನಿಮ್ಮ ಏರಿಯಾಕ್ಕೆ ಕರೆದಾಗ ಆಟೋದವರು ಬರಲ್ಲ, ಅಥವಾ ಅದರ ಡಬಲ್ ಕೇಳ್ತಾರೆ, ತ್ರಿಬಲ್ ಕೇಳ್ತಾರೆ ಅನ್ನುವಂತಹ ಆಕ್ರೋಶ ಇದೆಯಾ? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಭಾರತ್ ಟ್ಯಾಕ್ಸಿ ಅನ್ನುವಂಥ ಒಂದು ಟ್ಯಾಕ್ಸಿ ಸರ್ವಿಸನ್ನು ಶುರು ಮಾಡ್ತಾ ಇದೆ. ಏನಿದು ಭಾರತ್ ಟ್ಯಾಕ್ಸಿ? ಹೇಗೆ ಕಾರ್ಯನಿರ್ವಹಿಸುತ್ತೆ? ನಮ್ಮ ಬೆಂಗಳೂರಿಗೆ ಯಾವಾಗ ಬರುತ್ತೆ? ಈ ಎಲ್ಲ ವಿಚಾರಗಳನ್ನು ನಾನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೌದು, ನಾವು ಪ್ರತಿದಿನ ಈ ಆಟೋವನ್ನು ಬುಕ್ ಮಾಡುವಾಗ, ಕ್ಯಾಬ್ ಬುಕ್ ಮಾಡುವಾಗ ಶೀಘ್ರವಾಗಿ ನಮ್ಮ ಕ್ಯಾಬನ್ನು ತೆಗೆದುಕೊಳ್ತಾ ಇಲ್ಲ, ಅಥವಾ ನಮ್ಮ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಅಥವಾ ಮಳೆ ಬಂತು ಅಂತಂದರೆ ತುಂಬ ಡಬಲ್ ರೇಟ್ಗಳನ್ನು ಈ ಆ್ಯಪ್ನಲ್ಲಿ ಮಾಡ್ತಾರೆ. ನಮಗೆ ಬೇಕಾದ ಸಂದರ್ಭದಲ್ಲಿ ಟ್ಯಾಕ್ಸಿ ಸರ್ವಿಸಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಪ್ರತಿಯೊಬ್ಬ ಬೆಂಗಳೂರು ಮಹಾನಗರದಂತಹ ನಗರಗಳಲ್ಲಿ ವಾಸಿಸುವಂಥವ್ರಿಗೆ ಇದ್ದೇ ಇದೆ. ಅಂತಹವರಿಗೆ ಇದೀಗ ಭಾರತ್ ಟ್ಯಾಕ್ಸಿ ಅನ್ನುವಂಥ ಒಂದು ಟ್ಯಾಕ್ಸಿ ಸರ್ವೀಸನ್ನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಇದು ಯಾವುದೇ ಖಾಸಗಿ ಕಂಪನಿಯಲ್ಲ, ಬದಲಾಗಿ ನಮ್ಮದೇ ಸರ್ಕಾರದ ಒಂದು ವೇದಿಕೆ. ಈ ಒಂದು ವೇದಿಕೆ ಈಗಾಗಲೇ ಜನವರಿ 1ನೇ ತಾರೀಕಿನಿಂದ ದೆಹಲಿಯಲ್ಲಿ ಅಧಿಕೃತವಾಗಿ ಆರಂಭಗೊಂಡಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಸುಮಾರು 4 ಕಿಲೋಮೀಟ್ರಿಗೆ, ಮೊದಲ 4 ಕಿಲೋಮೀಟ್ರಿಗೆ ಕೇವಲ 30 ರೂಪಾಯಿಯನ್ನು ನಾವು ಪಾವತಿಸಬೇಕು. ಆ ನಂತರದ 4ರಿಂದ 12 ಕಿಲೋಮೀಟ್ರ್ವರೆಗೆ ಪ್ರತಿ ಕಿಲೋಮೀಟ್ರಿಗೆ 23 ರೂಪಾಯಿ ದರ ಆಗುತ್ತೆ. 12 ಕಿಲೋಮೀಟ್ರಿಗಿಂತ ಹೆಚ್ಚು ದೂರ ಹೋದರೆ ಪ್ರತಿ ಕಿಲೋಮೀಟ್ರಿಗೆ 18 ರೂಪಾಯಿ ಮಾತ್ರ ನಾವು ಪಾವತಿಸಬೇಕಾಗತ್ತೆ. ಈ ಭಾರತ್ ಟ್ಯಾಕ್ಸಿಯಲ್ಲಿ ರಾತ್ರಿ ಇರಲಿ, ಮಳೆ ಇರಲಿ, ಹಗಲಿರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ರೇಟ್ ಒಂದೇ ಇರುತ್ತದೆ. ಯಾವುದೇ ರೀತಿಯಾದಂಥ ನಮಗೆ ಕಾಣದ ಶುಲ್ಕವನ್ನು ಅವರು ಆ್ಯಡ್ ಮಾಡೋ ಹಾಗಿಲ್ಲ. ಹಾಗಾದರೆ ಈ ಆ್ಯಪ್ ಎಲ್ಲಿ ದೊರೆಯುತ್ತೆ ನಮಗೆ? ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರ್ಗೆ ಹೋಗಿ ಭಾರತ್ ಟ್ಯಾಕ್ಸಿ ರೈಡರ್ ಅನ್ನುವಂಥ ಆ್ಯಪನ್ನು ನಾವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಪ್ ಡೆವಲಪರ್ ಹೆಸರು ಸಹಕಾರ ಟ್ಯಾಕ್ಸಿ ಕಾರ್ಪೊರೇಟಿವ್ ಲಿಮಿಟೆಡ್ ಅಂತ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ. ಚೆಕ್ ಮಾಡಿದ್ರೆ ಅದು ಮಾತ್ರ ಒರಿಜಿನಲ್ ಆ್ಯಪ್ ಅನ್ನುವಂಥದ್ದು ನಿಮಗೆ ಕನ್ಫರ್ಮ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. ಈ ಮುಖಾಂತರವಾಗಿ ಲಾಗಿನ್ ಆಗಿ ಬೈಕ್, ಆಟೋ ಅಥವಾ AC, ನಾನ್ AC ಕಾರನ್ನು ಆಯ್ಕೆ ಮಾಡಿ ನೀವು ಬುಕ್ ಮಾಡಿಕೊಳ್ಳಬಹುದು. ಆದರೆ ನೀವು ಪ್ರಮುಖವಾಗಿ ಒಂದು ಸೂಚನೆಯನ್ನು ಗಮನಿಸಬೇಕು. ಸದ್ಯ ಈ ಸೇವೆ ಆರಂಭವಾಗಿರೋದು ದೆಹಲಿಯಲ್ಲಿ ಜನವರಿ 1ನೇ ತಾರೀಕಿಂದ ಆರಂಭ ಆಗಿದೆ ಅಂತ ಹೇಳಿದೆ. ಮುಂದೆ ಬೆಂಗಳೂರು, ಪುಣೆ, ಮುಂಬೈ ಸೇರಿದಂತೆ ಹಲವು ಪ್ರಮುಖ ನಗರಗಳಿಗೆ ವಿಸ್ತರಿಸಲಾಗುವುದು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ರವಾನೆ ಮಾಡಿದೆ. ಹಾಗಾಗಿ ಬೆಂಗಳೂರಿಗೆ ಸದ್ಯದಲ್ಲೇ ಇನ್ನು ಒಂದಿಷ್ಟು ದಿನಗಳಲ್ಲಿ ಈ ಒಂದು ಆ್ಯಪ್ ಬರುತ್ತೆ. ಇದರಿಂದಾಗಿ ಕೋಟ್ಯಾಂತರ ಜನ ಈಗಾಗಲೇ ಈ ಆ್ಯಪ್ಗೆ ನೋಂದಾವಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೀವು ಕೂಡ ಆ್ಯಪ್ಗೆ ನೋಂದಾವಣೆಯನ್ನು ಮಾಡಿಕೊಂಡು ನೀವು ಟ್ಯಾಕ್ಸಿ ಡ್ರೈವರ್ ಆಗಿದ್ದರೆ ಅದರಲ್ಲೂ ಕೂಡ ನಿಮ್ಮ ಒಂದು ಅಧಿಕೃತವಾದಂತಹ ಅಕೌಂಟನ್ನು ಹೊಂದಬಹುದು.